ನಿನ್ನೆಯಿಂದ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಕೆಲವೊಂದಷ್ಟು ಅಸಮಾಧಾನ ಭುಗಿಲೇಳ್ತಾ ಇದೆ. ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದ್ದಾರೆ ನಂಜೇಗೌಡ ಅವರ ಸ್ಟೇಟ್ಮೆಂಟ್. ಅಸಮಾಧಾನಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಶಾಸಕ ನಂಜೇಗೌಡ. ನಾರಾಯಣಸ್ವಾಮಿ ವಿರುದ್ಧವೇ ನೇರ ಗುಡುಕ್ತಾ ಇದ್ದಾರೆ. ಕೆಪಿಸಿಸಿ ಆವರಣದಲ್ಲೇ ನಾನು ಮೂಲ ಕಾಂಗ್ರೆಸ್ಸಿಗ, ನಾರಾಯಣಸ್ವಾಮಿ ಎಲ್ಲಿಂದ ಬಂದ್ರು ಅದು ನನಗೆ ಪ್ರಶ್ನೆ ಕಾಡ್ತಾ ಇದೆ ಅಂತ ಮಾಲೂರು ಶಾಸಕ ನಂಜೇಗೌಡರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಏನು ಡ್ಯಾಮೇಜ್ ಕಂಟ್ರೋಲ್ಗೆ ಅಂತ ಸುರ್ಜೇವಾಲಾ ಬಂದಿದ್ದಾರೆ. ಈಗಾಗಲೇ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ಮುಂದಾಗಿ ಪ್ರತ್ಯೇಕವಾಗಿ ನೇರವಾಗಿ ಕೂರಿಸ್ಕೊಂಡು ಏನ್ ಸಮಸ್ಯೆ ಇದೆ, ಹೇಗೆ ಬಗೆಹರಿಸಬಹುದು ಎಲ್ಲವನ್ನ ಕೇಳ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನ ಕೇವಲ BR ಪಾಟೀಲ್ ರಾಜು ಕಾಗೆಗೆ ಮಾತ್ರ ಸೀಮಿತವಾಗಿದ್ದಂತಹ ಕೆಲವೊಂದಷ್ಟು ಬಹಿರಂಗ ಹೇಳಿಕೆ ಸ್ವಪಕ್ಷದಲ್ಲೇ ಇದ್ಕೊಂಡು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದರಿಂದ ಪಕ್ಷ ಕೂಡ ಡ್ಯಾಮೇಜ್ಗೆ ಒಳಗಾಗ್ತಾ ಇತ್ತು, ಇಮೇಜ್ ಅನ್ನ ಕಳ್ಕೊಳ್ತಾ ಇತ್ತು. ಆದ್ರೆ ಈಗ ಮತ್ತಷ್ಟು ದುಪ್ಪಟ್ಟಾಗಿದೆ ಅನ್ನೋದು ವಿಪರ್ಯಾಸ. ಯಾಕೆ ಇಷ್ಟು ದಿನ ತೆರೆಮರೆಯಲ್ಲಿದ್ದಂತ ಕೆಲ ನಾಯಕರ ಅಸಮಾಧಾನ ವರಿಷ್ಠರ ಭೇಟಿಯ ನೆಪದಲ್ಲಿ ಜಗಜ್ಜಾಹೀರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಸಾಕ್ಷಿ ಅನ್ನುವಂತೆ ಕೋಲಾರದ ಮಾಲೂರಿನ ಶಾಸಕ ನಂಜೇಗೌಡರು ಇದೀಗ ನಾರಾಯಣಸ್ವಾಮಿ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ನೇರವಾಗಿ ಗುಡುಕ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯ ಆವರಣದಲ್ಲೇ ನಾನು ಮೂಲ ಕಾಂಗ್ರೆಸ್ಸಿಗ, ಅಂದ್ರೆ ಎಲ್ಲೂ ಕೂಡ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗದಂತೆ ಮೊದಲಿಂದಲೂ ಕೂಡ ಕಾಂಗ್ರೆಸ್ನಲ್ಲೇ ಇದ್ಕೊಂಡು ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ಆದ್ರೆ ನಾರಾಯಣಸ್ವಾಮಿ ಎಲ್ಲಿಂದ ಬಂದ್ರು ಹೀಗಂತ ನಂಜೇಗೌಡರು ಪ್ರಶ್ನೆ ಕೇಳಿದ್ದಾರೆ. ಈ ಮೂಲಕ ಇವತ್ತಿನವರೆಗೂ ಅವ್ಯಕ್ತವಾಗಿದ್ದ, ಆದ್ರೆ ಎಲ್ಲೂ ಕೂಡ ಬಹಿರಂಗವಾಗಿ ಈ ವಿಚಾರವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಈ ಕಿತ್ತಾಟ ಏನಿದೆ ಈ ಒಂದು ಭೇಟಿಯ ಬೆನ್ನಲ್ಲೇ, ಅಂದ್ರೆ ಹೈಕಮಾಂಡ್ ಭೇಟಿಯ ಬೆನ್ನಲ್ಲೇ ಹೊರಬೀಳ್ತಾ ಇದೆ. ನಾರಾಯಣಸ್ವಾಮಿಗೆ ತಲೆ ಸರಿ ಇಲ್ಲ ಅಂತ ನಂಜೇಗೌಡರು ಗುಡುಕ್ತಾ ಇದ್ದಾರೆ. ವಿರೋಧ ಪಕ್ಷದವರು ಹೇಗೆ ಮಾತಾಡ್ತಾರೋ ಅದೇ ರೀತಿ ಸ್ವಪಕ್ಷದಲ್ಲಿ ಇದ್ಕೊಂಡು ಪದೇ ಒಬ್ಬರ ಮೇಲೆ ಒಬ್ರು ಕಾಲೆಳಿತಾ ಇರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ನಾರಾಯಣಸ್ವಾಮಿ ಯಾವ ಪಾರ್ಟಿಲಿದ್ರೂ ಗೊತ್ತಿಲ್ಲ. ನಮ್ಮ ತಾತ ಕಾಂಗ್ರೆಸ್ ಪಾರ್ಟಿ. ನಾನು 86ರಲ್ಲಿ 22 ಕೈ ಸಿಂಬಲ್. ಅವತ್ತು ನಾರಾಯಣಸ್ವಾಮಿ 86ರಲ್ಲಿ ಏನಾಗಿದ್ದು ಕೇಳಿ ನೋಡಿ. ನಾನು 86ರಲ್ಲಿ ಸ್ಕೂಲ್ ಬಿಟ್ಟು ಮನೆಗೆ ಹೋಗಿದ್ದು 1 ವರ್ಷಕ್ಕೆಲ್ಲ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂದರೆ ಅವತ್ತು ಕೈ ಸಿಂಬಲ್ ಕೊಡ್ತಾರೆ ನನಗೆ. ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್, ಮಂಡಲ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ 2 ಸಾರಿ ಮಿಲ್ಕ್ ಯೂನಿಯನ್ ಮತ್ತು 2 ಸಾರಿ MLA ಆಗಿದ್ದೀನಿ. ನಾನು ಮೂಲತಃ ನಾನು ಮನೆಯೇ ಕಾಂಗ್ರೆಸ್. ಅವ್ರು ಯಾಕೆ ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಅವ್ರಿಗೆ ಮಾಹಿತಿ ಕೊಡ್ತಾ ಇರಬೇಕು. ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು? ನಾನು ಯಾಕೆ ಕೊಡಬೇಕು? ಕಾಂಗ್ರೆಸ್ ಶಾಸಕರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡಬೇಕು? ನಾನು ಕಂಪ್ಲೇಂಟ್ ಕೊಡೋಕೆ ಹೋಗೋದಿಲ್ಲ. ಅವ್ರು ಯಾಕೋ ಗಾಚಾರ ಅವ್ರಿಗೆ ತಲೆ ಕೆಟ್ಟದನ್ನು ಮಾತಾಡ್ತಾರೆ. ನನಗೆ ತಲೆ ಕೆಟ್ಟಿಲ್ಲ. ನಾನು ಮೂಲತಃ ಕಾಂಗ್ರೆಸ್ಗ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ತಪ್ಪು ಮಾಡಿದ್ರು, ಒಬ್ಬ ಕಾಂಗ್ರೆಸ್ ಮುಖಂಡ ತಪ್ಪು ಮಾಡಿದ್ರು, ಅದನ್ನು ನಾನು ಒಳಗಡೆ ಇಟ್ಕೊತೀನಿ. 4 ಗೋಡೆ ಮಧ್ಯದ ಒಳಗಡೆ ಇಟ್ಕೊಂಡು ಸರಿ ಮಾಡೋಂಥ ಪ್ರಯತ್ನ ಮಾಡ್ತೀನಿ ನಾನು. ಅದು ಬಿಟ್ಟರೆ ಆಸೆ ಕಡೆ ಯಾರೋ ಮಾತಾಡಿದ್ರು ನಾನು ಅದು ಮಾತಾಡೋಕೆ ಹೋಗೋದಿಲ್ಲ. 100% ಇವತ್ತು ಕೋಲಾರ ಜಿಲ್ಲೆ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂದರೆ ನಮ್ಮ ಅದೃಷ್ಟ. ಜಿಲ್ಲಾ ಮಂತ್ರಿ ಸುರೇಶ್ ಅವರು ಕೋಲಾರಿಗೆ ಸಿಕ್ಕಿದ್ರಿಂದ ಇವತ್ತು ಕೋಲಾರ ಜಿಲ್ಲೆ ಇತಿಹಾಸದಲ್ಲಿ ಆಗಿರುವಂಥ ಅವಕಾಶಗಳು ಕೋಲಾರ ಜಿಲ್ಲಾ ಹೆಡ್ ಕ್ವಾರ್ಟರ್